ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನ್ ದಬ್ಗುಂಟೆ ಗ್ರಾಮದಲ್ಲಿ ಒಂದು ಅಶ್ವಿನಿ ಅಂತ ಹೇಳಿ 30ನೇ ತಾರೀಕು ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಹೊಸಕೋಟೆ ಪೊಲೀಸ್ ಸ್ಟೇಷನ್ 30ನೇ ತಾರೀಕು 31ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರು. 30ನೇ ತಾರೀಕು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಆಕೆ ಏನು ಮಾಡಿದಾಳೆ, ಸ್ವಂತ ಮನೆಯಲ್ಲಿರ್ತಕ್ಕಂಥ 270 ಗ್ರಾಮ್ ಗೋಲ್ಡು ಮತ್ತು ಪಕ್ಕದ ಮನೆ ಒಂದು 70 ಗ್ರಾಮ್ ಗೋಲ್ಡ್ ಇಸ್ಕೊಂಡು ಅವ್ರು ಹೊರಟೋಗಿದ್ದಾಳೆ. ಇದ್ರ ಬಗ್ಗೆ ನಮ್ಮಲ್ಲಿ ಗಮನ ಕೊಟ್ಟರು. ನಾವು CCTV ಎಲ್ಲ ಚೆಕ್ ಮಾಡಿದಾಗ ಅವಳು ಗೋಲ್ಡನ್ನ ಎತ್ಕೊಂಡು ಏನೋ ತೆಗೆದುಕೊಂಡು ಹೋಗ್ತಾ ಇರೋದು ವಿಷಯ ಕೊಟ್ಟರು. ಸರಿ, ಈಕೆನ ಪತ್ತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆಕೆ ಕಾರ್ಡ್ ಡೀಟೇಲ್ಸ್ ತಗೊಂಡು ಅವ್ರು ಯಾರ್ಯಾರು ಟಚ್ ಇಲ್ಲಿದ್ದಾರೆ ಅಂತೇಳಿ ಅವರು ಆ್ಯಕ್ಚುಲಿ ಮೈಲಾಪುರದ ಒಂದು ನಮ್ಮ ಚಿವನಹಳ್ಳಿ ಮಂಜುನವರು ತೋಟದಲ್ಲಿ ಕೆಲಸ ಮಾಡ್ತಾರೆ. ಅದೇ ತೋಟದಲ್ಲಿ ಮೈಲಾಪುರದ ಗ್ರಾಮದ ಮಂಜುನಾಥ್ ಅನ್ನೋರು ಕೆಲಸ ಮಾಡ್ತಾರೆ. ಸೊ ಅವರಿಬ್ಬರು ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ ಮೇಲ್ನೋಟಕ್ಕೆ ಮಾಹಿತಿ ಬಂದಿತ್ತು. ಈ ವಿಚಾರವಾಗಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿಬ್ಬಂದಿಯವರು ಆಕೆನ ಕಾರ್ಡ್ ಡೀಟೇಲ್ಸ್ ತಗೊಂಡು ಯಾರು ಜಾಸ್ತಿ ಲಿಂಕ್ ಇದೆ ಅನ್ನೋ ವಿಚಾರದಲ್ಲಿ ಅವ್ರು ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಬಿಟ್ಟು ಆಯಿತು, ವಿಚಾರಣೆ ಮಾಡಿ ಪತ್ತೆ ಆದರೆ ಕರ್ಕೊಬರ್ತೀನಿ ಸರ್ ಅಂತೇಳಿ ಬಿಟ್ಟಿದ್ದಾರೆ. ಅದಾದ ಒಂದು 3-4 ದಿವಸಕ್ಕೆ ಆತ ಏನು ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ, ಆತ ಸೂಸೈಡ್ ಮಾಡ್ಕೊಂಡು. ಈ ವಿಚಾರವಾಗಿ ಅವ್ರ ಸಿಬ್ಬಂದಿ ಅವರ ಪಾಲಕರು ಬಂದ್ಬಿಟ್ಟು ಸರ್ ಹೀಗೆ ಬೈಯಕ್ಕೆ ನಾವು ಮಾಡ್ಕೊಬಿಟ್ಟಿದ್ದಾರೆ ಸರ್, ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಅಂತೇಳಿ ಸ್ವಲ್ಪ ಅಲಿಗೇಷನ್ಸ್ ಮಾಡ್ತಾರೆ. ಆಮೇಲೆ ಅವರೆಲ್ಲ ಕರೆದಿ ಇದೆಲ್ಲ ಮನವರಿಕೆ ಮಾಡ್ತಾರೆ. ನೋಡಮ್ಮ, ನಮ್ಮದು ಪೊಲೀಸ್ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ, ನಾವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡಿದ್ವಿ. ನಿಮ್ಗೆ ಆ ಥರ ಏನಾದ್ರು ಯಾರ ಮೇಲೆ ಆದರೂ ಡೌಟ್ಸ್ ಇದೆ, ಅನುಮಾನ ಇದೆ, ನೀವು ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ವಿ. ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದ್ದಾರೆ. ಈಗ ಅದನ್ನು ಎನ್ಕ್ವೈರಿ ಮಾಡೋಣ ಅಂತ ಹೇಳಿದ್ವಿ. ಇವತ್ತು ನಾನು ಕರೆಸಿ ಅವರೆಲ್ಲರೂ ಮಾತಾಡಿದೆ. ಆಯಿತು ಅಂತೇಳಿ ಇವತ್ತು PM ನಡೀತಾ ಇದೆ. PM ನಡೀತು ಮುಗಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅದನ್ನು ಸಂಬಂಧಪಟ್ಟ ಲೀಡರ್ಗಳು ಬಂದಿದ್ದರು, ಲೋಕಲ್ ಲೀಡರ್ಗಳು ಬಂದು ಸರ್ ನಾವೆಲ್ಲ ಸಹಾಯ ಮಾಡ್ತೀವಿ ಅವ್ರ ಕುಟುಂಬಕ್ಕೆ, ತುಂಬ ಬಡತನ ಇದೆ ಅಂತೇಳಿ ಹೇಳ್ತಾಯಿದ್ರು. ಸರಿ, ನಿಮ್ಮ ಲೆವೆಲಲ್ಲಿ ಏನು ಮುಗಿಸ್ಕೊಳ್ಳಿ, ನಮ್ಮ ಕಾನೂನು ವ್ಯಾಪ್ತಿನಲ್ಲಿ ಏನು ಎನ್ಕ್ವೈರಿ ಮಾಡಬೇಕು, ಎಲ್ಲಿ ವ್ಯತ್ಯಾಸ ಆಗಿದೆ, ಆತನಿಗೆ ಯಾರನ್ನು ಎದುರಿಸಿದಾರ, ಏನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಮನವರಿಕೆ ಮಾಡಿದ್ವಿ. ಹಿರಿಯ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಸರ್ ನಮಗೆ ಅಂದರೆ ನಾವು ಏನು ಈಗ ಸಹಜವಾಗಿ ಒಂದು ಕಂಪ್ಲೇಂಟ್ ಬಂದಮೇಲೆ, ಈಗ ನಾವು ಕಂಪ್ಲೇಂಟ್ ಬಂದಮೇಲೆ ಯಾರು ಆಪೋಸಿಟ್ ಇದ್ರೋ ಅವ್ರು ಕರೆದು ಎನ್ಕ್ವೈರಿ ಮಾಡಲೇಬೇಕು. ನಾವು ಯಾವುದೇ ರೀತಿ ಟಾರ್ಚರ್ ಏನು ಕೊಟ್ಟಿರೋದಿಲ್ಲ, ಎನ್ಕ್ವೈರಿ ಮಾಡಿರ್ತೀವಿ. ಸೊ ಅದು ಅವರು ಎದುರುಕೊಂಡ ಮಾಡ್ಕೊಂಡಂಥದ್ದು. ಅವ್ರಿಗೆ ಅವಾಗ ನಾವು ಮನವರಿಕೆ ಮಾಡಿಕೊಟ್ಟಿವಿ. ನೋಡಮ್ಮ, ನಾವು ಈ ಥರ ನಾವು ಮಾಡಿದ್ದೀವಿ ಅಂತದಲ್ಲಿ ನೀವು ಆ ಥರ ಮಿಸ್ಟೇಕ್ ಮಾಡ್ಕೊಳ್ಳೋ ತಪ್ಪು ಅಂತೆಲ್ಲ ಹೇಳಿದ್ವಿ. ಕೆಲವೊಂದು ಒತ್ತಡದ ಗುಂಪುಗಳು ಅಂತ ಕೇಳ್ತೀವಿ, ಅವ್ರಿಗೆ ಎತ್ಕಟ್ಟೋದು, ಅವ್ರಿಗೆಲ್ಲ ಪೊಲೀಸ್ ಬಗ್ಗೆ ವಿರುದ್ಧವಾಗಿ ಮಾತಾಡಿ ಅಂತ ಹೇಳೋಂಥಕ್ಕಂಥದ್ದೆಲ್ಲ ಇದೆ ಇತ್ತು. ಕೆಲವರು ಹೇಳಿದ್ದಾರೆ, ಅವ್ರು ಯಾರು ಹೇಳಿದ್ದಾರೆ ಅಂತಲೂ ನಮಗೆ ಮಾಹಿತಿ ಬಂತು. ಅವ್ರೇನಾದ್ರು ಸ್ವಾರ್ಥಕ್ಕೆ ಇರ್ಬೋದನ್ನೋ ಗೊತ್ತಿಲ್ಲ. ಬಟ್ ಎಲ್ಲ ಸ್ಥಳೀಯ ಮುಖಂಡರುಗಳು ನಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದಾರೆ, ಪೊಲೀಸ್ ಸ್ಟೇಷನ್ ಬಗ್ಗೆ ಅವರೆಲ್ಲ ಸಹಕಾರ ಕೊಟ್ಟು ಇಲ್ಲ ಪೊಲೀಸ್ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ, ಬಟ್ ಆ ಥರ ಇದ್ದರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ, ನಾವು ದೂರು ಕೊಡೋಣ ಅಂತೇಳಿ ಒಂದು ದೂರು ಕೊಟ್ಟಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡೋಣ. ಒಬ್ಬ ಠಾಣಾಧಿಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ಯಾರಿಗವ್ರು ಲಿಂಕ್ ಇದೆ ಅಂತೇಳಿ ಅನಲೈಸ್ ಮಾಡಿದಾಗ ನಾವು ಇಂಥವ್ರು ಕರ್ಕೊಂಬಂದು ಎನ್ಕ್ವೈರಿ ಮಾಡಪ್ಪ ಅಂತ ನಾವು ಹೇಳಿರ್ತೀವಿ. ನಾವು ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಹೇಳಾದ್ಮೇಲೆ ಅವ್ರು ಪೊಲೀಸರು ಅವ್ರು ಮಾಡಿರ್ತಾರೆ. ಏನು ಮಾಡಿದ್ದಾರೆ, ನೋಡಪ್ಪ ಅವ್ರೇನೋ ಹುಡುಗಿ ನಿನ್ನ ಜೊತೆ ಲಿಂಕ್ ಇದೆಯಾ, ಜಾಸ್ತಿ ನೀನೇ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು ನೋಡಿ, ಅವ್ರು ಏನೋ ನಾವು ಹುಡುಕಿ ಪತ್ತೆ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ, ನಿಂದೇನಾದ್ರು ಪಾತ್ರ ಇದೆ ಅಂತ ಕೇಳೋ ಸಹಜ ಇದೆ. ನಾವು ಎನ್ಕ್ವೈರಿನೇ ಮಾಡಬಾರ್ದು ಅಂತಂದರೆ ತಪ್ಪಾಗುತ್ತೆ. ಆಮೇಲೆ ನಾವು ಈಗ ಅವ್ರು ಕೇಳ್ತಿದ್ರೆ, ಈಗ ಅಶ್ವಿನಿನವಳು ಮಿಸ್ಸಿಂಗ್ ಆಗಲ್ಲ ಒಂದು ವಾರ ಆಯಿತು, ಈಗ ಎಲ್ಲೋಗಿದ್ದಾಳೆ ಸರ್, ಈಗ ನಮಗೆ ಪತ್ತೆ ಮಾಡಿಕೊಡಿ ಅಂತೇಳಿ ಈಗ ನಮ್ಮನ್ನು ಕೇಳ್ತಿದ್ದಾರೆ. ನಾವು ಯಾವ ಆಧಾರದ ಮೇಲೆ ಪತ್ತೆ ಮಾಡಬೇಕು, ಟೆಕ್ನಿಕಲಿನೇ ನಾವು ಹೋಗಬೇಕು. ಈಗ ಅವ್ರ ಜೊತೆ ಯಾರು ಲಿಂಕ್ ಇದೆ, ಮೊಬೈಲ್ ಕಾರ್ಡ್ ಲಿಸ್ಟ್ ತಗೊಂಡು ಅವ್ರ ಜೊತೆ ಯಾರು ಲಿಂಕ್ ಇದೆ ಅದನ್ನು ಅನಲೈಸ್ ಮಾಡಬೇಕು. ಯಾರು ಹೆಚ್ಚುವರಿ ಜಾಸ್ತಿ ಲಿಂಕ್ ಇದೆ, ಹೋದಾಗ ಯಾರು ಹೆಚ್ಚು ಆಕೆ ಓದಲ್ಲ, ಮಿಸ್ಸಿಂಗ್ ಆದಾಗ ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ನಾವು ಪೊಲೀಸವರು ಕೇಳೋದೇ ತಪ್ಪು ಅಂತಂದರೆ ನಾವು ತನಿಖೆ ಮಾಡೋದು ಹಿಂಗೆ. ನಾವೇನಾದ್ರು ಟಾರ್ಚರ್ ಕೊಟ್ಟಿದ್ರೆ ಹೇಳ್ಬೋದು, ಮತ್ತೆ ಯಾಕೆ ನಾವು ಅವತ್ತು 4 ಗಂಟೆಗೆ ಕರ್ಕೊಂಡ್ಬಂದು ಸಂಜೆ 8 ಗಂಟೆಗೆ ಬಿಟ್ಟು ಕಳಿಸಿದ್ವಿ, ಆ ಥರ ಇದ್ರೆ ಹೇಳ್ಬೋದು. ಅವರೇ ಬಿಡಿಸ್ಕೊಂಡು ಹೋದ್ರು. ತದನಂತರ ಲೀಡರ್ಗಳೇ ಬಂದು ಸರ್ ನಾವು ವಿಚಾರಣೆ ಮಾಡ್ತಿದ್ವಿ ಸರ್, ಅವ್ನೇನು ಹೇಳ್ತಾ ಇಲ್ಲ ಸರ್ ಅಂತಂದ್ರು. ಆಯಿತು ನೋಡಿ, ವಿಚಾರಣೆ ಮಾಡಿದ್ದೆ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಇದು ರಿಯಾಲಿಟಿ ಸರ್. ಈಗ ನಾಪತ್ತೆ ಮಾಡ್ತಾ ಇದೀವಿ, ಎಲ್ಲ ಕಡೆ ಹುಡುಕ್ತಾ ಇದೀವಿ, ಎಲ್ಲ ಥರದ ಟೆಕ್ನಿಕಲಿ ಏನು ಹೋಗ್ಬೇಕು, ಅವ್ರ ಮೊಬೈಲ್ ಕಾಂಟ್ಯಾಕ್ಟ್ಸು ಮತ್ತು ಅವ್ರ ಫ್ರೆಂಡ್ಸು, ಅವ್ರ ಸ್ವಂತ ರಿಲೇಷನ್ಸು ಎಲ್ಲ ವಿಚಾರಣೆ ಮಾಡ್ತಾ ಇದ್ವಿ. ತಕ್ಷಣಕ್ಕೆ ಏನೂ ಕ್ಲೂ ಸಿಗ್ತಾ ಇಲ್ಲ, ವಿಚಾರಣೆ ಮಾಡ್ತಾ ಇದ್ವಿ, ಎನ್ಕ್ವೈರಿ ಮಾಡ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು ಸರ್.